ಇನ್ನು ಅಯೋಧ್ಯೆಯ ರಾಮಮಂದಿರದಲ್ಲಿ ದೇಣಿಗೆಯನ್ನ ಕದ್ದಂತಹ ಪ್ರಕರಣ ಇಲ್ಲಿಯವರೆಗೂ ಕೂಡ 8 ಜನರ ಬಂಧನ ಆಗಿದೆ. ಅವರ ಮನೆಗಳ ಮೇಲೆ ರೇಡ್ ಆಗಿದೆ. ಅವರ ಐಷಾರಾಮಿ ಜೀವನವನ್ನು ಕೂಡ ಹೊರತರುವಂತಹ ಕೆಲಸವನ್ನ ಎಸ್ಐಟಿ ಮಾಡಿತ್ತು. ಈಗ ಮತ್ತೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇನ್ವೆಸ್ಟಿಗೇಷನ್ ಅನ್ನು ತೀವ್ರಗೊಳಿಸಿದೆ. ಪ್ರಾಥಮಿಕ ವರದಿಯಲ್ಲಿ ಮತ್ತಷ್ಟು ಸಂಗತಿಗಳು ಬಹಿರಂಗವಾಗ್ತಾ ಇದೆ. ಸಂಪೂರ್ಣ ಕಾಣಿಕೆಯ ನಿರ್ವಹಣಾ ವ್ಯವಸ್ಥೆಯಲ್ಲಿಯೇ ನ್ಯೂನ್ಯತೆ ಇತ್ತು ಅನ್ನೋದನ್ನ ಎಸ್ಐಟಿ ಕಂಡಿದ್ದಿದೆ. ತನಿಖೆಯ ಸಂದರ್ಭದಲ್ಲಿ ಪಡೆದಂತಹ ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಈ ವಿಚಾರ ಗೊತ್ತಾಗಿದೆ. ಕಳ್ಳರು ನೋಟುಗಳ ಬಂಡಲ್ಗಳಿಂದ ಹಣವನ್ನ ಎಗರಿಸ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಣದ ಬಂಡಲ್ಗಳಿಂದ ನೋಟನ್ನು ತೆಗೆಯೋದು ಕೂಡ ಸಿಸಿಟಿವಿ ಫುಟೇಜ್ನಲ್ಲಿ ಸಿಕ್ಕಿದೆ. ಹಲವು ದಿನಗಳಿಂದ ನಿರಂತರವಾಗಿ ರಾಮನ ಹುಂಡಿಗೆ ಬಂದಂತಹ ದುಡ್ಡು, ಭಕ್ತರು ಭಕ್ತಿಯ ರೂಪಕವಾಗಿ ಹಾಕಿದಂತಹ ದುಡ್ಡನ್ನು ಒಳಗಿದ್ದಂತಹ ಹೆಗ್ಗಣಗಳು ತಿಂದು ತೇಗ್ತಾ ಇದ್ವು ಅನ್ನೋದನ್ನ ಎಸ್ಐಟಿ ತನಿಖೆಯಲ್ಲಿ ಪತ್ತೆ ಹಚ್ಚಿದೆ. 8 ಜನರ ಬಂಧನ ಆಗಿರುವಂಥದ್ದು. ಇನ್ವೆಸ್ಟಿಗೇಷನ್ ಮತ್ತಷ್ಟು ಚುರುಕುಗೊಂಡಿರೋದ್ರಿಂದ ಈ ಪ್ರಕರಣದಲ್ಲಿ ರಾಮನ ದೇಣಿಗೆಗೆ ಕನ್ನ ಹಾಕಿದಂತಹ ಪ್ರಕರಣದಲ್ಲಿ ಮತ್ತಷ್ಟು ಜನರನ್ನ ಎಸ್ಐಟಿ ಬಲಿ ಹಾಕುವಂತಹ ಸಾಧ್ಯತೆ ಕೂಡ ಇದೆ. 70 ಶಂಕಾಸ್ಪದ ಘಟನೆಗಳ ಸಿಸಿಟಿವಿಯನ್ನು ಎಸ್ಐಟಿ ಸಂಗ್ರಹಿಸಿತ್ತು. ಏಪ್ರಿಲ್ 27ರಿಂದ ಮೇ 6, 2020ರವರೆಗಿನ ಸಿಸಿಟಿವಿ ಸಂಗ್ರಹವಾಗಿದೆ. ನೌಕರರ ನೋಟುಗಳನ್ನ ಜೇಬಿಗಿಳಿಸೋದು ಕೂಡ ಸಿಸಿಟಿವಿ ಫುಟೇಜ್ನಲ್ಲಿ ಸಿಕ್ಕಿದೆ. ನೋಟುಗಳು ಬಂಡಲ್ ವಿರೂಪಗೊಳಿಸಿರೋದು ಕೂಡ ಗೊತ್ತಾಗ್ತಾ ಇದೆ. ಎಣಿಕೆಯ ಸಮಯದಲ್ಲಿ ಅನುಮಾನಾಸ್ಪದವಾಗಿ ಕೆಲವರು ಎಣಿಕೆಯ ಸಿಬ್ಬಂದಿಗಳು ವರ್ತಿಸಿದ್ದಾರೆ. ಕಾಣಿಕೆ ಎಣಿಕೆಯ ವೇಳೆ ಭದ್ರತಾ ಶಿಷ್ಟಾಚಾರದ ಪಾಲನೆ ಆಗಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾವುದೇ ಎಣಿಕೆ ಸಿಬ್ಬಂದಿಯ ತಪಾಸಣೆ ನಡೆಸಿಲ್ಲ. ವಿವಿಧ ಹುಂಡಿಗಳಿಂದ ಬಂದಂಥ ಹಣವನ್ನು ಒಟ್ಟಿಗೆ ಸೇರಿಸಲಾಗ್ತಾ ಇತ್ತು. ನಗದು ದಾಖಲೆ ಮತ್ತು ತೂಕಗಳನ್ನು ದಾಖಲಿಸಲಾಗ್ತಿರಲಿಲ್ಲ. ಸಿಸಿಟಿವಿ ಕಣ್ಗಾವಲು ಅಸಮರ್ಪಕವಾಗಿತ್ತು ಅಂಥೇಳಿ ವರದಿಯನ್ನ ಎಸ್ಐಟಿ ಸರ್ಕಾರಕ್ಕೆ ಕೊಟ್ಟಿದೆ. ಇಡೀ ಮೇಲ್ವಿಚಾರಣಾ ವ್ಯವಸ್ಥೆಯೇ ದುರ್ಬಲವಾಗಿತ್ತು. ಹಾಗಾಗಿಯೇ ಹೆಗ್ಗಣಗಳ ಸಂಖ್ಯೆ ಜಾಸ್ತಿ ಆಗಿತ್ತು. ರಾಮನ ಹುಂಡಿಗೆ ಕನ್ನವನ್ನ ಹಾಕುವುದಕ್ಕೆ ಮೇಲ್ವಿಚಾರಣಾ ವ್ಯವಸ್ಥೆ ದುರ್ಬಲವಾಗಿರೋದೇ ಮೊದಲ ಕಾರಣ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಲ್ಲಿಗೆ ಯಾಕೆ ಈ ನಿರ್ಲಕ್ಷ್ಯ, ಯಾಕೆ ಮೇಲ್ವಿಚಾರಣಾ ವ್ಯವಸ್ಥೆಯಲ್ಲಿ ಈ ರೀತಿಯ ಉದಾಸೀನತೆಯ ಪ್ರದರ್ಶನವಾಯಿತು, ಇದರಲ್ಲಿ ಯಾರ್ಯಾರಿಗೆ ಮತ್ತೆಷ್ಟೆಷ್ಟು ಪಾಲಿತ್ತು, ಯಾರ್ಯಾರು ಕೃಪಕಟಾಕ್ಷ ಇತ್ತು, ಮುಂದಿನ ದಿನಗಳಲ್ಲಿ ಎಸ್ಐಟಿ ಪತ್ತೆ ಹಚ್ಚೋದಕ್ಕೆ ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದೆ.